ಎಲ್ಲ ನಮ್ಮ ಬಿಜೆಪಿಯ ಮುಖಂಡರುಗಳು ಹಾಗೂ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕರೆದು ಒಂದೊಂದು ತಾಲೂಕು ರಿವೈಸ್ ಕೆಲಸ ಮಾಡಿ ಸಂಪೂರ್ಣವಾಗಿ ಎಲ್ಲರೂ ವಿಶ್ವಾಸ ತಗೊಂಡು ಭರವಸೆಯನ್ನು ಮೂಡಿಸಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ. ನಮ್ಮ ಮುಖ್ಯವಾದ ಗುರಿ ನರೇಂದ್ರ ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು. ಅದರಲ್ಲೂ ಕೂಡ 400ಕ್ಕೂ ಹೆಚ್ಚು ಸೀಟಲ್ಲಿ ಪ್ರಧಾನಮಂತ್ರಿ ಮಾಡಬೇಕು. ಅದರಲ್ಲಿ ಹಾಸನ ಜಿಲ್ಲೆಯಿಂದನೂ ಒಬ್ರು ಏನು NDA ಅಭ್ಯರ್ಥಿಗಳ ನಿಮ್ಮನ್ನು ಸೇರಿಸಿ ಅದನ್ನ ಅವ್ರ ಜೊತೆ ಕೂತ್ಕೊಂಡು ಹೋಗುವಂತ ಕೆಲಸನ ಡೆಲ್ಲಿಗೆ ತಗೊಂಡೋಗ ಇವತ್ತೆಲ್ಲ ಒಟ್ಟಾಗಿ ಮೀಟಿಂಗ್ ಮಾಡಿದೆ. ಬಹಳ ಸಂತೋಷ ಆಗಿದೆ. ಹಾಗಾಗಿ ಮೋಹನ್ ದಾಸ್ ಜಿ ಅವರ ಮೀಟಿಂಗ್ ನಡೆದಿ ಸಂತೋಷವಾಗಿ ಮೀಟಿಂಗ್ ನಡೆದಿ ಎಲ್ಲ ಒಗ್ಗಟ್ಟು ನಾಮಪತ್ರ ನಿಮ್ ಸಲ್ಲಿಕೆ ವೇಳೆ ಅವರ ರಾಜ್ಯಾಧ್ಯಕ್ಷರು ಬಂದಿಲ್ಲ. ಪ್ರೀತಮ್ ಗೌಡ ಜಿ ಸರ್ಗೆ ಮೈಸೂರು ಕೂಡ ವಿಚಾರಿಸ್ಕೊಟ್ಟಿದ್ದಾರೆ. ಅಲ್ಲೂ ಒಂದ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರುತ್ತೆ. ಅದು ಅವ್ರ ಮುಂದಿನ ದಿವಸಗಳಲ್ಲಿ ಕ್ಯಾಂಪೇನಿಂಗ್ ಅಲ್ಲಿ ನಮ್ಮ ಜೊತೆ ಇದ್ದು ಒಗ್ಗಟ್ಟಾಗಿ ಹೋಗುವಂತ ಕೆಲಸ ಮಾಡ್ತೀವಿ. ಅದನ್ನ ರಾಧಾಮೋಹನ್ ದಾಸ್ ಅವರು ಮಾತಾಡಿದ್ದಾರೆ. ಒಗ್ಗಟ್ಟಾಗಿ ಹೋಗಿ ಬಿಜೆಪಿ ಮತ್ತು JDS ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡ್ತೀವಿ. ಎಲ್ಲ ನಮ್ಮ ಬಿಜೆಪಿಯ ಮುಖಂಡರುಗಳು ಹಾಗೂ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕರೆದು ಒಂದೊಂದು ತಾಲೂಕು ರಿವೈಸ್ ಕೆಲಸ ಮಾಡಿ ಸಂಪೂರ್ಣವಾಗಿ ಎಲ್ಲರೂ ವಿಶ್ವಾಸ ತಗೊಂಡು ಭರವಸೆಯನ್ನು ಮೂಡಿಸಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ. ನಮ್ಮ ಮುಖ್ಯವಾದ ಗುರಿ ನರೇಂದ್ರ ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು. ಅದರಲ್ಲೂ ಕೂಡ 400ಕ್ಕೂ ಹೆಚ್ಚು ಸೀಟಲ್ಲಿ ಪ್ರಧಾನಮಂತ್ರಿ ಮಾಡಬೇಕು. ಅದರಲ್ಲಿ ಹಾಸನ ಜಿಲ್ಲೆಯಿಂದನೂ ಒಬ್ರು ಏನು NDA ಅಭ್ಯರ್ಥಿಗಳ ನಿಮ್ಮನ್ನು ಸೇರಿಸಿ ಅದನ್ನ ಅವ್ರ ಜೊತೆ ಕೂತ್ಕೊಂಡು ಹೋಗುವಂತ ಕೆಲಸನ ಡೆಲ್ಲಿಗೆ ತಗೊಂಡೋಗ ಇವತ್ತೆಲ್ಲ ಒಟ್ಟಾಗಿ ಮೀಟಿಂಗ್ ಮಾಡಿದೆ. ಬಹಳ ಸಂತೋಷ ಆಗಿದೆ. ಹಾಗಾಗಿ ಮೋಹನ್ ದಾಸ್ ಜಿ ಅವರ ಮೀಟಿಂಗ್ ನಡೆದಿ ಸಂತೋಷವಾಗಿ ಮೀಟಿಂಗ್ ನಡೆದಿ ಎಲ್ಲ ಒಗ್ಗಟ್ಟು ನಾಮಪತ್ರ ನಿಮ್ ಸಲ್ಲಿಕೆ ವೇಳೆ ಅವರ ರಾಜ್ಯಾಧ್ಯಕ್ಷರು ಬಂದಿಲ್ಲ. ಪ್ರೀತಮ್ ಗೌಡ ಜಿ ಸರ್ಗೆ ಮೈಸೂರು ಕೂಡ ವಿಚಾರಿಸ್ಕೊಟ್ಟಿದ್ದಾರೆ. ಅಲ್ಲೂ ಒಂದ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರುತ್ತೆ. ಅದು ಅವ್ರ ಮುಂದಿನ ದಿವಸಗಳಲ್ಲಿ ಕ್ಯಾಂಪೇನಿಂಗ್ ಅಲ್ಲಿ ನಮ್ಮ ಜೊತೆ ಇದ್ದು ಒಗ್ಗಟ್ಟಾಗಿ ಹೋಗುವಂತ ಕೆಲಸ ಮಾಡ್ತೀವಿ. ಅದನ್ನ ರಾಧಾಮೋಹನ್ ದಾಸ್ ಅವರು ಮಾತಾಡಿದ್ದಾರೆ. ಒಗ್ಗಟ್ಟಾಗಿ ಹೋಗಿ ಬಿಜೆಪಿ ಮತ್ತು JDS ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡ್ತೀವಿ. ಎಲ್ಲ ನಮ್ಮ ಬಿಜೆಪಿಯ ಮುಖಂಡರುಗಳು ಹಾಗೂ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕರೆದು ಒಂದೊಂದು ತಾಲೂಕು ರಿವೈಸ್ ಕೆಲಸ ಮಾಡಿ ಸಂಪೂರ್ಣವಾಗಿ ಎಲ್ಲರೂ ವಿಶ್ವಾಸ ತಗೊಂಡು ಭರವಸೆಯನ್ನು ಮೂಡಿಸಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ. ನಮ್ಮ ಮುಖ್ಯವಾದ ಗುರಿ ನರೇಂದ್ರ ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು. ಅದರಲ್ಲೂ ಕೂಡ 400ಕ್ಕೂ ಹೆಚ್ಚು ಸೀಟಲ್ಲಿ ಪ್ರಧಾನಮಂತ್ರಿ ಮಾಡಬೇಕು. ಅದರಲ್ಲಿ ಹಾಸನ ಜಿಲ್ಲೆಯಿಂದನೂ ಒಬ್ರು ಏನು NDA ಅಭ್ಯರ್ಥಿಗಳ ನಿಮ್ಮನ್ನು ಸೇರಿಸಿ ಅದನ್ನ ಅವ್ರ ಜೊತೆ ಕೂತ್ಕೊಂಡು ಹೋಗುವಂತ ಕೆಲಸನ ಡೆಲ್ಲಿಗೆ ತಗೊಂಡೋಗ ಇವತ್ತೆಲ್ಲ ಒಟ್ಟಾಗಿ ಮೀಟಿಂಗ್ ಮಾಡಿದೆ. ಬಹಳ ಸಂತೋಷ ಆಗಿದೆ. ಹಾಗಾಗಿ ರಾಧಾಮೋಹನ್ ದಾಸ್ ಜಿ ಅವರ ಮೀಟಿಂಗ್ ನಡೆದಿ ಸಂತೋಷವಾಗಿ ಮೀಟಿಂಗ್ ನಡೆದಿ ಎಲ್ಲ ಒಗ್ಗಟ್ಟು ನಾಮಪತ್ರ ನಿಮ್ ಸಲ್ಲಿಕೆ ವೇಳೆ ಅವರ ರಾಜ್ಯಾಧ್ಯಕ್ಷರು ಬಂದಿಲ್ಲ. ಪ್ರೀತಮ್ ಗೌಡ ಜಿ ಸರ್ಗೆ ಮೈಸೂರು ಕೂಡ ವಿಚಾರಿಸ್ಕೊಟ್ಟಿದ್ದಾರೆ. ಅಲ್ಲೂ ಒಂದ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರುತ್ತೆ. ಅದು ಅವ್ರ ಮುಂದಿನ ದಿವಸಗಳಲ್ಲಿ ಕ್ಯಾಂಪೇನಿಂಗ್ ಅಲ್ಲಿ ನಮ್ಮ ಜೊತೆ ಇದ್ದು ಒಗ್ಗಟ್ಟಾಗಿ ಹೋಗುವಂತ ಕೆಲಸ ಮಾಡ್ತೀವಿ. ಅದನ್ನ ರಾಧಾಮೋಹನ್ ದಾಸ್ ಅವರು ಮಾತಾಡಿದ್ದಾರೆ. ಒಗ್ಗಟ್ಟಾಗಿ ಹೋಗಿ ಬಿಜೆಪಿ ಮತ್ತು JDS ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.